ಇದು ಯಾವುದೇ ರೀತಿಯ ಅಪಾಯಕಾರಿ ಏನಲ್ಲ ಈಗಿರುವಂಥದ್ದು. ಮತ್ತು ಎಲ್ಲೂ ಕೂಡ ಈ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಈ ಥರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಭಾಳ ತೀವ್ರತೆ ಇದೆ, ಆ ಥರದ್ದೇನಿಲ್ಲ. ಇಲ್ಲಿ ಇದರಿಂದ ನಾವು ಆತಂಕಕ್ಕೆ ಒಳಗಾಗಿ ಏನೋ ಆಗ್ತಾ ಇದೆ, ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡ್ಬೇಕು, ಯಾರು ಓಡಾಡಬಾರ್ದು, ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ. ನಿನ್ನೆಯಿಂದ ನಮ್ಮ ಸಾಹೇಬರ ನೇತೃತ್ವದಲ್ಲಿ ಸರ್ ಕಂಟಿನ್ಯೂಸ್ ಆಗಿ ನಾವು ಟಚ್ ಇಟ್ಟಿದ್ವಿ ಸಾಹೇಬರು, ಸೆಕ್ರೆಟರಿ ಸಾಹೇಬರು. ಸೊ ವಿ ಕಾಲ್ಡ್ ಅಪ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ದೇ ಗೇವ್ ದಿಸ್ ವರ್ಡ್ ಸರ್ ಫ್ರಮ್ ದಿ ವೈರಲ್ ಲ್ಯಾಬ್ಸ್ ಪೋರ್ಟಲ್, IHI ಪೋರ್ಟಲ್. ಫಸ್ಟ್ ಅಲ್ಲಿ ಹಾಗೆ ಕೊಟ್ಟರು, ಸೆಕೆಂಡ್ ಅಲ್ಲಿ ಹಾಗೆ ಕೊಟ್ಟರು. ಸೆಪರೇಟ್ಲಿ HNP ಕೊಟ್ಟಿಲ್ಲ. HNP virus is already in circulation in the world, in the country. It is approximately 1% positivity. ಈಗ ನಾವು ILI ಅಂದ್ಬಿಟ್ಟು IHI ತಗೊಳ್ತಾ ಇದೀವಿ ಸರ್, ಇದು ಬರುತ್ತೆ ಸರ್. ಒಂದು ವಿಷಯ ಆಗಿರೋದು ಮತ್ತು ಸಾರ್ವಜನಿಕರಲ್ಲೂ ಕೂಡ ಈ ವಿಷಯದ ಬಗ್ಗೆ ಆತಂಕ ಕೂಡ ಸೃಷ್ಟಿಯಾಗಿರುವಂಥದ್ದು. ಏನು ಚೈನಾದಲ್ಲಿ ಅದರ ಒಂದು ಔಟ್ಬ್ರೇಕ್ ಆಗಿದೆ ಅಂತ ಒಂದು ಮಾಹಿತಿ ಏನು ಎಲ್ಲ ಕಡೆ ಇದೆ, ಅದೊಂದು ಕಡೆ. ಎರಡನೇದು, ಈ ಒಂದು HMPV ವೈರಸ್ಸು ಇಬ್ಬರಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇಬ್ಬರಲ್ಲಿ ಅದು ಪತ್ತೆಯಾಗಿರುವಂಥದ್ದು. ಅದು ಸ್ವಲ್ಪ ಸಾರ್ವಜನಿಕರಲ್ಲಿ ಸ್ವಲ್ಪ ಗಾಬರಿ ಕೂಡ ಆಗಿರುವಂಥದ್ದು, ಭಯ ಕೂಡ ಕೆಲವು ಕಡೆ ಆಗಿರ್ತಕ್ಕಂಥದ್ದು ಇವಾಗ ಕಾಣ್ತಾ ಇದೆ. ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಕೆಲವು ಕಡೆ ವರದಿಗಳಲ್ಲಿ HMPV ವೈರಸ್ಸು ಪ್ರಥಮ ಒಂದು ಕೇಸ್ ಪತ್ತೆ ಹಚ್ಚಿದೆ ಭಾರತದಲ್ಲಿ ಅಂತ ಎಲ್ಲ ಕಡೆ ವರದಿ ಆಯಿತು. ಇದು ಈ ವರದಿ ಅದು ಸರಿ ಇಲ್ಲ. ಯಾಕೆಂತ ಹೇಳಿದ್ರೆ HMPV ಅದು ನಮ್ಮ ದೇಶದಲ್ಲಿ ಸಹಜವಾಗಿ ಇರುವಂಥದ್ದೇ. ಅನೇಕ ಬೇರೆ ಬೇರೆ ಏನೋ ಈ ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಅಂತ ಏನು ಹೇಳ್ತೀವಿ, ಅಂದರೆ ಈ ILI ಅಂದರೆ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಅಂತ. ILI ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಅಂತ ಹೇಳಿದಾಗ ಅದು ನಮ್ಮ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ಶ್ವಾಸಕೋಶಕ್ಕೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು, ಸ್ವಲ್ಪ ಕಫ ಮತ್ತು ಕೆಮ್ಮು, ನೆಗಡಿ, ಈ ರೀತಿಯಾದಂಥ ಸಿಂಪ್ಟಮ್ಸ್ ಬರುವಂಥದ್ದಕ್ಕೆ ಈ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ಥರ ವೈರಸಸ್ಸಿಂದ ಬರ್ತದೆ. ಅದರಲ್ಲಿ ಈ HMPV ಕೂಡ ಒಂದು. ಸೊ ಅದು ಏನು ಹೊಸದೇನಲ್ಲ. ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು, ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲೇನು ಬಂದಿಲ್ಲ, ಮೊದಲಿಂದನೂ ಕೂಡ ಇದೆ. ಮತ್ತು ಇದರಲ್ಲಿ ಯಾವುದೇ ರೀತಿಯ ಒಂದು ಅವರ ಒಂದು ಏನು ಅದು ಹಾನಿಕಾರವಾದಂಥ ವೈರಸ್ ಅಂತ ಹೇಳೋಕ್ಕಾಗೋದಿಲ್ಲ. ಅದು ಅಥವಾ ಇದರಿಂದ ಒಂದು ಮರಣಾಂತಿಕ ವೈರಸ್ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಇದೆಲ್ಲ ಭಾಳ ವರ್ಷಗಳಿಂದ ನಮ್ಮ ದೇಶದಲ್ಲಿ, ವಿಶ್ವದಲ್ಲಿ ಎಲ್ಲ ಕಡೆ ಇದೆ. ಪ್ರಥಮವಾಗಿ ಪತ್ತೆ ಹಚ್ಚಿದ್ದು 2001ನೇ ಇಸ್ವಿಯಲ್ಲಿ ನೆದರ್ಲೆಂಡ್ಸಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಪ್ರಥಮವಾಗಿ ಪತ್ತೆ ಹಚ್ಚಿದ್ರು. ಅದಕ್ಕೆ ಮುಂಚೆಯಿಂದನೂ ಕೂಡ ಇತ್ತು, ಬಟ್ ಗೊತ್ತಾಗಿದೆ ಆವಾಗ. ಅದರಿಂದ ಇದು ಸಹಜವಾಗಿರುವಂಥದ್ದೇ. ಮತ್ತು ಏನು ಕೇಂದ್ರ ಸರ್ಕಾರ ಮತ್ತು ICMR ಅವರು ಮತ್ತು ಏನು ಅವರೆಲ್ಲ ಇದನ್ನು ಸರ್ವೇಲೆನ್ಸ್ ಮಾಡ್ತಾ ಇರ್ತಾರೆ, ಇಂಥ ಒಂದು ILI ಕೇಸಸಲ್ಲಿ ಬಂದಾಗ ಅದರಲ್ಲಿ 1% ಜನರಿಗೆ ಈ HMPV ಬರುವಂಥದ್ದು ಕಾಣ್ತದೆ ಅಂತ ಹಿಂದೆಯಿಂದ ಇರುವಂಥ ಮಾಹಿತಿ, ಡೇಟಾ. ಏನು ಹಿಂದೆ ಎಲ್ಲ ಪ್ರತಿ ವರ್ಷ ಸರ್ವೇಲೆನ್ಸ್ ಮಾಡ್ತಾರೆ, ಬೇರೆ ಬೇರೆ ಕಾರಣಗಳಿಂದ ಯಾರಿಗೆ ಇಂಥ ಈ ವೈರಸ್ ಇನ್ಫೆಕ್ಟೆಡ್ ಇಲ್ನೆಸಸ್ ಬಂದಾಗ ಸುಮಾರು 1% ಇದರಿಂದ HMPV ಅಂತ ಬರ್ತದೆ. ಇನ್ನು ಬೇರೆ ಬೇರೆ ಟೆಸ್ಟ್ ಪ್ರಕಾರ ಬೇರೆ ಬೇರೆ ವೈರಸಸ್ಸಿಂದ ಕೂಡ ಬರ್ತದೆ. ಸೊ ಅದು ಒಂದು. ಆದ್ದರಿಂದ ಇದರಿಂದ ಒಂದು ಫೆಟಾಲಿಟೀಸ್ ಏನು ಭಾಳ ಕಮ್ಮಿ. ಅದು ಬೇರೆ ಸಮಸ್ಯೆಗಳು ಕೂಡ ಸೇರಿಕೊಂಡು ಅದರಿಂದ ಫೆಟಾಲಿಟೀಸ್ ಆಗಿದೆ ಹೊರತು ಇದರಿಂದನೇ ಏನಾಗುತ್ತೆ ಅಂತ ಏನೆಲ್ಲ ಅದು ಬರ್ತದೆ, ನಮ್ಮ ಒಂದು ದೇಹದಲ್ಲಿ ಇರ್ತದೆ. ಮತ್ತು ಸಹಜವಾಗಿ ಅದು ಬಂದು ನಂತರ ಗುಣಮುಖರಾಗ್ತಾರೆ. ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲೂ ಕೂಡ ಇಬ್ಬರು ಮಕ್ಕಳು, ಒಂದು 3 ತಿಂಗಳು ಒಂದು 8 ತಿಂಗಳು ಮಕ್ಕಳಿಗೆ ಬಂದಿರುವಂಥದ್ದು. ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜ್ ಕೂಡ ಡಿಸೆಂಬರ್ ತಿಂಗಳಲ್ಲೇ ಆಗಿತ್ತು. ಆಮೇಲೆ ಇನ್ನೊಂದು ಮಗು 8 ತಿಂಗಳ ಮಗು ಬಹುಶಃ ಅದು ಇವತ್ತು ನಾಳೆನೇ ಡಿಸ್ಚಾರ್ಜ್ ಆಗ್ಬೋದು, ಎಲ್ಲ ನಾರ್ಮಲ್ ಆಗಿದ್ದಾರೆ. ಸೊ
ಇದರಿಂದ ದೊಡ್ಡ ಮಟ್ಟದಲ್ಲಿ ನಾವು ಸುಮ್ಮನೆ ಭಯಪಟ್ಟು ಅಥವಾ ಇಲ್ಲಿ ಇದರಿಂದ ನಾವು ಆತಂಕಕ್ಕೆ ಒಳಗಾಗಿ ಏನೋ ಆಗ್ತಾ ಇದೆ, ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡ್ಬೇಕು, ಯಾರು ಓಡಾಡಬಾರ್ದು, ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ. ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವುದು ಕೂಡ ಇಲ್ಲ. ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೆಯಲ್ಲಿ ಟಚ್ಚಲ್ಲಿದ್ದಾರೆ, ICMR ಅವರು ಕೂಡ ಟಚ್ಚಲ್ಲಿ. ಇವಾಗ ಮತ್ತೊಮ್ಮೆ ಸಾಯಂಕಾಲ ಮೈಕ್ರೋಬಯಾಲಜಿಸ್ಟು ಅವರೆಲ್ಲ ಸೇರಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಎಚ್ಚರಿಕೆ ನಾವು ಇರಬೇಕು ಅಂತ ಹೊರತು ಎಲ್ಲೂ ಕೂಡ ಭಯದಿಂದ ದಯವಿಟ್ಟು ಮಾಧ್ಯಮದಲ್ಲೂ ಕೂಡ ಅದನ್ನು ಹೆಚ್ಚು ಯಾರಿಗಾದ್ರೂ ಸಿಂಪ್ಟಮ್ಸ್ ಇದ್ದರೆ ನೀವು ಹುಷಾರಾಗಿರಿ ಮತ್ತು ನಿಮ್ಮ ಕೈಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ, ಅವಾಗ ವಾಶ್ ಮಾಡ್ಕೊಳ್ತಾ ಇರಿ ಮತ್ತು ಜಾಸ್ತಿ ಕ್ರೌಡೆಡ್ ಪ್ಲೇಸಲ್ಲಿ ಹೋಗಬಾರ್ದು ಅಂತ ಇವೆಲ್ಲ ಸಹಜವಾದಂಥ ಡೂಸ್ ಆ್ಯಂಡ್ ಡೋಂಟ್ಸ್ ಇರ್ತದೆ. ಬಟ್ ಪಬ್ಲಿಕ್ ದಯವಿಟ್ಟು ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಡಿ, ಆರಾಮಾಗಿರಿ, ನಿಮ್ಮ ಕೆಲಸ ಮಾಡ್ಕೊಂಡಿರಿ. ಈ HMPV ಏನು ಡಿಟೆಕ್ಟ್ ಆಗಿದೆ ಇದು ಹಳೆಯ ವೈರಸ್ಸು, ನಮ್ಮ ದೇಶದಲ್ಲಿ ಇರುವಂಥ ವೈರಸ್ಸು ಮತ್ತು ಇದರಿಂದ ಯಾವುದೇ ರೀತಿಯ ನಮ್ಮ ಇದಕ್ಕೆ ಜೀವಕ್ಕೇನು ಅಪಾಯ ಇದೆ ಅಂತ ಹೇಳುವಂಥ ವೈರಸ್ ಅಲ್ಲ. ಈಗಿರುವಂಥ ನಮ್ಮ ಸ್ಟ್ರೇನು ಚೈನಾದೇನಿದೆ ಅದ್ರ ಬಗ್ಗೆ ಇನ್ನೂ ಕೇಂದ್ರ ಸರ್ಕಾರ ನೋಡ್ತಾ ಇದ್ದಾರೆ. ನಮ್ಮಲ್ಲಿ ಇನ್ನೂ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಅದರ ಬಗ್ಗೆ ಇನ್ನೂ ಏನು ಬಂದಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಮತ್ತು ಚೈನಾದಲ್ಲೂ ಕೂಡ ಅದ್ರ ಬಗ್ಗೆ ಏನಾಗ್ತದೆ ಕೂಡ ಅದು ಮಾಹಿತಿ ಇರುತ್ತೆ, ಅವರು ತರಿಸ್ಕೊಂಡು ಅವ್ರು ಹೇಳ್ತಾರೆ. ಸೊ ನಾನು ಇಷ್ಟೇ ನಾವು ಸಭೆಯಲ್ಲಿ ನಾವು ಚರ್ಚೆ ಮಾಡಿ ಹೇಳಬೇಕಾಗಿರುವಂಥದ್ದು. ಬೇರೆ ಏನಾದ್ರು ಪ್ರಶ್ನೆ ಇದ್ದರೆ ನೀವು ಕೇಳಿ. ಮ್ಯೂಟೇಟ್ ಅಂತ ಹೇಳಿದ್ರೆ ನೋಡಿ, ಮ್ಯೂಟೇಟ್ ಆಗುವಂಥದ್ದು ಅದು ನೀವು ಹೇಳ್ತಾ ಇರೋ ಚೈನಾದಲ್ಲಿ ಏನಾದರೂ ಮ್ಯೂಟೇಟ್ ಆಗಿದ್ದು ನನಗೂ ಗೊತ್ತಿಲ್ಲ. ನಮ್ಮಲ್ಲಿರುವಂಥ ವೈರಸ್ ಏನಿದೆ ಇದನ್ನು ಏನು ನೋಡಿ ಮ್ಯೂಟೇಟ್ ಆಗಿ ಇದು ಒಂದು ರೀತಿ ಅಪಾಯಕಾರಿಯಾದಂಥ ವೈರಸ್ ಆದರೆ ಅದು ಅವಾಗ ಏನಾಗ್ತದೆ, ನಮ್ಮ ಕೇಸಸ್ಸು ದಿಢೀರಾಗಿ ಹೆಚ್ಚಾಗ್ತಾ ಹೋಗಬೇಕು ಅಥವಾ ದಿಢೀರಾಗಿ ಎಲ್ಲೆಲ್ಲೋ ಕಡೆ ತುಂಬ ಜನ ಇದಕ್ಕೆ ಇಂಥ ಹೊಸ ಕಾಯಿಲೆಗೆ ಒಳಗಾಗ್ತಾ ಇದ್ದಾರೆ, ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಗುಣಮುಖರಾಗ್ತಾ ಇಲ್ಲ, ಅವ್ರಿಗೆ ಸಮಸ್ಯೆಗಳು ಬರ್ತಾ ಇದೆ ಅಂತ ಎಲ್ಲಾದರೂ ಕೂಡ ಒಂದು ವರದಿ ಬರಬೇಕು, ಒಂದು ಮಾಹಿತಿ ಬರಬೇಕು. ಎಲ್ಲೂ ನಮ್ಮ ದೇಶದಲ್ಲಿ ಎಲ್ಲೂ ಆ ಥರ ಇಲ್ಲ. ಟೆಸ್ಟ್ ನೋಡಿ, ನಿಮ್ಗೆ ನಾನು ಟೆಸ್ಟ್ ಮಾಡಿದ್ರೆ ನಿಮ್ಗೆ ಏನೋ ಒಂದು ಸಿಕ್ಕೇ ಸಿಕ್ಕತ್ತೆ. ನೀವು 10-20 ಜನ ಟೆಸ್ಟ್ ಮಾಡಿದ್ರೆ ಏನೋ ಅದು ಮುಖ್ಯ ಅಲ್ಲ. ನಾವು ಡೇಟಾ ನೋಡಬೇಕು, ಮಾಹಿತಿ ನೋಡಬೇಕು. ಈಗ ನಾರ್ಮಲ್ಲಾಗಿ ಏನು ಟೆಸ್ಟ್ ಮಾಡಿ, ಈಗ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಇದಕ್ಕೋಸ್ಕರ ಹುಡುಕಿ ಅಂತ ಅವ್ರೇನು ಟೆಸ್ಟ್ ಮಾಡಿಲ್ಲ, ನಾರ್ಮಲ್ ಪ್ರೊಸೆಸರ್ ಟೆಸ್ಟ್ ಮಾಡಿದರೆ ಅದರಲ್ಲಿ ಒಂದೊಂದು ಸಲ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಬರ್ದು ಇನ್ನೊಂದು ವೈರಸ್ ಬರ್ತದೆ, ಇದು HMP ಅಂತ ಬಂದಿದೆ. 1% ಆಫ್ ದ ಟೋಟಲ್ ಟೆಸ್ಟಿಂಗಲ್ಲಿ ಇದು ಬರ್ತದೆ ಅಂತ ಇರುವಂಥ ಮಾಹಿತಿ. ಪುಣೆಗೆ ಅದೆಲ್ಲ ಇದೆಲ್ಲ ನಾವು ತುಂಬ ಮುಂದೆ ಹೋಗ್ತಾ ಇದ್ದೀವಿ. ಈಗ HMPV ಟೆಸ್ಟ್ ಮಾಡಿದಾಗ HMPV ವೈರಸ್ ಇರುವಂಥ ವೈರಸ್, ಅದೇ ಥರ ನೂರಾರು ವೈರಸಸ್ಗಳಿದೆ ಆಯಿತಾ. ಆ ಟೆಸ್ಟಿಂಗಿಗೆ ಮತ್ತೆ ಪುಣೆಗೆ ಕಳಿಸ್ಬೇಕು ಅಂತ ಇದರ ಅವಶ್ಯಕತೆ ನಮಗೆ ಸದ್ಯಕ್ಕಂತೂ ಏನು ಇಲ್ಲ. ಮತ್ತು ಎಲ್ಲೂ ಕೂಡ ಒಂದು ದೊಡ್ಡ ಔಟ್ಬ್ರೇಕ್ ಆಗಿದೆ, ತುಂಬ ಜನ ಇವತ್ತಿನ ಸಹ ಹುಷಾರು ತಪ್ತಾ ಇದ್ದಾರೆ, ಭಾಳ ಕಡೆ ಅವರಿಗೆ ಏನು ಟ್ರೀಟ್ಮೆಂಟ್ ಕೊಡೋಕೆ ಆಗ್ತಾ ಇಲ್ಲ. ಇವೆಲ್ಲ ಬಂದರೂ ಕೂಡ ಸುಲಭವಾಗಿ ಗುಣಮುಖರಾಗಿ ಹೋಗ್ತಾರೆ. ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಮತ್ತು ಸ್ವಲ್ಪ ವಯಸ್ಸಾಗಿರೋರಿಗೆ ಬರುವಂಥದ್ದು, ಯಾರಿಗೆ ಅವ್ರಿಗೆ ಇಮ್ಯುನಿಟಿ ಶಕ್ತಿ ಕಮ್ಮಿ ಇರ್ತದೆ ಅಂಥವ್ರಿಗೆ ಇದು ಬರ್ತದೆ. ಅದಕ್ಕೆ ಮಕ್ಕಳು ಜಾಸ್ತಿ ಕಾಣಿಸ್ಕೊಳ್ಳೋದಂಥದ್ದು ಈ ವಿಶೇಷವಾಗಿ HMPV. ಸೊ ಈ ಥರ ಇರೋದ್ರಿಂದ ಸದ್ಯಕ್ಕೆ ಎಲ್ಲೂ ಕೂಡ ದೇಶದಲ್ಲಿ ಈ ಸಮಸ್ಯೆ ಇದೆ ಅಥವಾ ಏನೋ ಈ ಥರ ವಿಶೇಷ ಹೊಸ ಮಾಹಿತಿಗಳಿದೆ ಅಂತ ಎಲ್ಲೂ ಕೂಡ ನಾವು ಹೇಳೋಕ್ಕಾಗ್ತಾ ಇಲ್ಲ. ಏನೂ ಇಲ್ಲ. ಹೇಗೆ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ ಅವರು ಇನ್ಫೆಕ್ಷನ್ ಆಗಿತ್ತು, ಆಸ್ಪತ್ರೆಯವರು ಲ್ಯಾಬ್ಗೆ ಕಳಿಸಿದ್ದಾರೆ. ಅವ್ರಿಗೆ ಇನ್ಫ್ಲೂಯೆನ್ಸಾ ಲಿಂಕ್ಡ್ ಹೇಳಿದ್ನಲ್ಲ, ಕೋಲ್ಡು, ಕೆಮ್ಮು ಈ ಥರ ಇದ್ದಾಗ ಅವಾಗ ಈ ಥರ ಒಂದು ಟೆಸ್ಟ್ ಮಾಡ್ತಾರೆ, ಮಕ್ಳಿಗೆ ಟೆಸ್ಟ್ ಮಾಡಿಸ್ತಾರೆ ಯಾವ ಥರ ವೈರಸ್ ಇದೆ ಅಂತ, ಅದೇನಾಗಿದೆ ಅಂತ. ಅದರಲ್ಲಿ ಅವ್ರಿಗೆ ಇದು ಬಂದಿದೆ, ಬಂದು ಡಿಸ್ಚಾರ್ಜ್ ಆಗಿ ಹೋಗ್ಬಿಟ್ಟಿದ್ದಾರೆ. ಏನಿಲ್ಲ, ಏನಾಗಿಲ್ಲ, ಏನು ಸಮಸ್ಯೆ ಏನಿಲ್ಲ. No. See, let us not create any new. There will be normal processes by the doctors. Whatever test, random ಆಗು ನಾವೇನು ಮಾಡೋಕ್ಕೆ ಹೋಗೋದಿಲ್ಲ. ವಾಟೆವರ್ ನಾರ್ಮಲ್ ಟೆಸ್ಟ್ ಡಾಕ್ಟರ್ಸ್ ಆಗಲಿ ಇನ್ನೊಬ್ಬರಾಗಲಿ ಅವ್ರು ಮಾಡ್ತಾ ಹೋಗ್ತಾರೆ. ಏನೇ ಈ ಥರ ವಿಶೇಷವಾದಂಥ ಟೆಸ್ಟ್ಗಳನ್ನು ಹೆಚ್ಚು ಮಾಡ್ಕೋಬೇಕು ಅಂದರೆ ಇವತ್ತು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿ ನಂತರ ಅವರೇನಾದರೂ ತೀರ್ಮಾನ ತೊಗೊಂಡ್ರೆ ಅದರ ಪ್ರಕಾರ ನಾವು ಮುಂದುವರಿತೀವಿ. ಅವರೇನಾದರೂ ಇದಕ್ಕೋಸ್ಕರನೇ ಹೆಚ್ಚು ಟೆಸ್ಟ್ಗಳು ಮಾಡಿಸಿ ಅಂತ ಏನಾದರೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ಆವಾಗ ನಾವು ಮಾಡೋಣ.
ಸದ್ಯಕ್ಕೀಗ ಏನು ರೆಗ್ಯುಲರ್ ಪ್ರೊಸೆಸ್ಸಲ್ಲಿ ಏನೇನು ಟೆಸ್ಟು ಯಾವ ಆಸ್ಪತ್ರೆಯವ್ರು ಮಾಡ್ತಾರೆ ಅದೇ ಮಾಡ್ತಾರೆ ಹೊರತು ಇದನ್ನು ಹೋಗಿ ಹುಡುಕಿ ಇದನ್ನು ಚೆಕ್ ಮಾಡಿ ಇದು ಇದೆಯಾ ಇಲ್ವಾ, ಯಾಕಂದರೆ ಇದು ಇರುವಂಥ ವೈರಸ್, ಇದು ಹೊಸ ವೈರಸ್ ಅಲ್ಲ. ಕೋವಿಡ್ ವೈರಸ್ ಬಂದಾಗ ಇಡೋದು ನ್ಯೂ ಸ್ಟ್ರೇನ್, ಇದು ಓಲ್ಡ್ ಸ್ಟ್ರೇನ್, ಹಳೇ ಸ್ಟ್ರೇನ್ ಇದು, ಈ ಇರುವಂಥ ವೈರಸ್ ಇದು, ಹೊಸ ವೈರಸ್ ಏನಲ್ಲ. ಲಾಸ್ಟ್ 1 ಇಯರಲ್ಲಿ ಎಷ್ಟು ಕಾಣಿಸ್ಕೊಂಡಿದೆ ಮತ್ತೆ? ಲಾಸ್ಟ್ 1 ಇಯರಲ್ಲಿ ಎಷ್ಟು ಕಾಣಿಸ್ಕೊಂಡಿದ್ರೆ ಡೇಟಾ ನಮ್ಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದು ಯಾಕಂತ ಹೇಳಿದ್ರೆ ಇದು ಈ ಡೇಟಾ ಪ್ರತಿಯೊಂದು ಟೆಸ್ಟಲ್ಲೂ ಇದನ್ನು ಅದು ಸುಲಭವಾಗಿ ಸಿಗೋದಿಲ್ಲ. ಆದರೆ ಎಲ್ಲೂ ಕೂಡ ಇದರಿಂದ ಏನಾದರೂ ಅಪಾಯಕಾರವಾದಂಥ ಬೆಳವಣಿಗೆ ಆಗಿದೆ ಎಲ್ಲೂ ಕೂಡ ಆ ಮಾಹಿತಿ ಇಲ್ಲ. ಹೊಸದೇನಲ್ಲ ಇದು, ಯಾವುದೇ ರೀತಿಯ ಅಪಾಯಕಾರಿ ಏನಲ್ಲ ಈಗಿರುವಂಥದ್ದು. ಮತ್ತು ಎಲ್ಲೂ ಕೂಡ ಈ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಈ ಥರ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಭಾಳ ತೀವ್ರತೆ ಇದೆ, ಆ ಥರದ್ದೇನಿಲ್ಲ. ಸಹಜವಾಗಿರಿ, ಏನು ಹುಷಾರಾಗಿ ನಮ್ಮ ಎಚ್ಚರಿಕೆ ಏನು ವಹಿಸ್ಕೋಬೇಕು ಅದನ್ನು ಇರೋಣ. ಅದು ಎಲ್ಲದಕ್ಕೂ ಕೂಡ ಅನುಕೂಲನೇ, ನಮ್ಮ ಆರೋಗ್ಯಕ್ಕೆ ಅನುಕೂಲ, ಅದನ್ನು ಮಾಡ್ಕೊಳ್ಳಿ. ಮುಂದೆ ಏನಾದರೂ ಹೊಸ ಒಂದು ಇದನ್ನು ಬಂದರೆ ಎನಿ ಫರ್ದರ್ ಇನ್ಫಾರ್ಮೇಷನ್, ಎನಿ ಫರ್ದರ್ ಡೆವಲಪ್ಮೆಂಟ್, ವಿ ಆರ್ ಕನೆಕ್ಟೆಡ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ICMR. ಅವರಿಂದ ಏನೇನು ಮತ್ತೆ ಬಂದರೆ ಖಂಡಿತ ನಿಮ್ಗೆ ತಿಳಿಸ್ತೀವಿ. ಅವರು ಕೂಡ ಸದ್ಯಕ್ಕೆ ಮೇಂಟೈನ್ ನಾರ್ಮಲ್ ಪ್ರೊಸೆಸ್ ಅಂತ ಹೇಳಿದ್ದಾರೆ. ಸರ್, ಎನಿ ಗೈಡ್ಲೈನ್ಸ್ ಫಾರ್ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಸರ್? ಏನು ಅದೆಲ್ಲ ಇದಕ್ಕೂ ಏನು ಇಲ್ಲ. ILI ಕೇಸಸ್ ಗೆಟ್ ನೋಟಿಫೈಡ್ ಆಟೋಮ್ಯಾಟಿಕ್ಲಿ. ಅದು ILI ಎಷ್ಟು ಕೇಸಸ್ ಹೋದ ವರ್ಷ 2 ಲಕ್ಷ ಚಿಲ್ಲರೆ ILI ಕೇಸಸ್ ನಮ್ಮ ರಾಜ್ಯದಲ್ಲಿ ಇತ್ತು. 2 lakh odd ಕೇಸಸ್, ಬಟ್ ಝೀರೋ ಮಾರ್ಟಾಲಿಟಿ. 236 odd ಕೇಸಸ್ ಏನು ನಮ್ಮಲ್ಲಿ ರಿಪೋರ್ಟ್ ಆಗಿರೋ ILI, ಅದರಲ್ಲಿ ಯಾವ ಮಾರ್ಟಾಲಿಟಿ ಏನಿಲ್ಲ ಅಲ್ವಾ, ಝೀರೋ ಇತ್ತು. So that is last year's finding. If they have a suspect case, They are in discussion. Should it be further routed via the state government for further tests? No, nothing. Everything is as normal. Anything other than normal, we will inform. HMV is not a notifiable. This is not, HMPV itself is not notifiable. It comes under the umbrella of ILI. Sir, the important question with respect to this HMPV, the recent 2 children in whom this virus has been reportedly found. ಇವೆಲ್ಲ ಕೊಡಿಸಿರೋದು ನಾವೇ, ಅದನ್ನ ರಿಪೋರ್ಟರ್ ತರಿಸಿರೋದು ನಾವೇ, ಅದೆಲ್ಲ ಚೆಕ್ ಮಾಡಿಸ್ತಾ ಇದ್ದೀವಿ. ಈಗೇನು ಮೊನ್ನೆ ಪ್ರಕರಣ ಆಯಿತು, ಇನ್ನೂ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ನ ಇನ್ನೂ ಸದೃಢ ಮಾಡಬೇಕು, ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು, ನಿರ್ವಹಣೆ ಚೆನ್ನಾಗಬೇಕು ಅಂತ ನಾವು ಬೇರೆ ಪ್ರೊಸೆಸ್ ಅದನ್ನು ತೊಗೊಂಬರ್ಬೇಕಾಗಿದೆ. ಮತ್ತು ಅದರ ಬಗ್ಗೆ ನಾನು ಇನ್ನೊಮ್ಮೆ ಪೂರ್ತಿಯಾಗಿ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ನೋಡಿ, ಅವರ ಡಿಮಾಂಡ್ಸನ್ನು ಕೇಳೋದಕ್ಕೆ ಅವ್ರಿಗೆ ರೈಟ್ಸ್ ಇದೆ, ಅದಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಆಶಾ ಕಾರ್ಯಕರ್ತರು ಸೇವೆ ಅದು ಭಾಳ ಮುಖ್ಯವಾದಂಥ ಸೇವೆ, ಮತ್ತು ಆ ಸೇವೆಗಳ ಒಂದು ಅವಶ್ಯಕತೆ ನಮ್ಮ ಜನರಿಗೂ ಇದೆ, ನಮ್ಮ ರಾಜ್ಯಕ್ಕೂ ಇದೆ. ಅದರೆಲ್ಲೂ ಕೂಡ ಲೋಪ ಆಗಬಾರ್ದು, ಆಯಿತಾ. ಸ್ಟ್ರೈಕ್ ಬರೋದು ಹೋಗೋದು ಓಕೆ, ಬಟ್ ಆ ಸ್ಟ್ರೈಕು ನಾವು ಸ್ಯಾಂಕ್ಷನ್ ಮಾಡ್ತಾ ಇಲ್ಲ. ಸೊ ಸರ್ವಿಸಸ್ ಎಫೆಕ್ಟ್ ಆಗಬಾರ್ದು, ಅದನ್ನು ಅವ್ರ ಎಚ್ಚರಿಕೆ ವಹಿಸ್ಕೊಂಡು ಆಶಾ ಕಾರ್ಯಕರ್ತರು ಅವರು ತಮ್ಮ ವಿಷಯಗಳನ್ನು ಮುಟ್ಟಿಸ್ಲಿ. ಅದು ನಮ್ಮ ಸೇವೆಗಳಿಗೆ ತೊಂದರೆ ಆಗದೇ ಇರೋಂಥ ರೀತಿಯಲ್ಲಿ ಅವರು ಮಾಡಬೇಕು. ಯಾಕೆಂದರೆ ಜನರಿಗೆ ಅದು ಸಮಸ್ಯೆ ಆಗ್ತದೆ. ನಾನು ಅವ್ರ ಜೊತೆ ಮಾತುಕತೆಗೆ ನಾವು ಯಾವಾಗಲೂ ತಯಾರಾಗಿದ್ದೀವಿ. ಈಗಲೂ ಕೂಡ ನಮ್ಮ ಹತ್ರ ಬಂದು ಭೇಟಿ ಆಗೋದಕ್ಕೆ ನಾನು ಹೇಳಿದ್ದೀನಿ, 2 ಸರ್ತಿ ನಾವು ಮಾತಾಡಿದ್ದೀವಿ, ನಾನು ಹಿಂದೂ ಕೂಡ ಮಾತಾಡಿದ್ದೀನಿ. ಸೊ ನಮ್ಮ ಕಡೆಯಿಂದ ಏನೇನು ಅವ್ರ ಸಮಸ್ಯೆಗಳಿದೆ ಬಗೆಹರಿಸೋಕ್ಕೆ ನಾವು ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಈಗ ನೋಡಿ, ನಮ್ಮ ಡಿಮಾಂಡ್ಸ್ ಅವ್ರದ್ದು ಇದೆ, ಅದು ಸರಿ ತಪ್ಪು ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಕೆಲವು ತೀರ್ಮಾನಗಳು ಅದು ಸರ್ಕಾರ ಹಂತದಲ್ಲಿ ಆಗಬೇಕು. ಅಂದರೆ ಈಗ ಅವರು ಹೆಚ್ಚು ಅದಕ್ಕೇನು ಹೇಳ್ತೀರಾ, ಕೆಲವು ಕೇಂದ್ರ ಸರ್ಕಾರ ಹಂತದಲ್ಲಿ ಸಂಬಳಕ್ಕೆ ಇನ್ಸೆಂಟಿವ್ಸ್ ಕೊಡೋದಾಗಲಿ, ಕೇಂದ್ರ ಸರ್ಕಾರದಿಂದ ಕೂಡ ಅನುಮೋದನೆ ಅವರ ಇದು ಕೂಡ ಬೇಕಾಗ್ತದೆ, ತೀರ್ಮಾನಗಳು ಬೇಕಾಗ್ತದೆ. ಸೊ ಅದೆಲ್ಲ ನೋಡೋಣ. ಬಟ್ ನಮ್ಮ ಕಡೆಯಿಂದ ಏನೇನು ಅವ್ರಿಗೆ ಸುಲಲಿತ ಮಾಡುವಂಥ ಒಂದು ಸಮಸ್ಯೆಗಳು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಮತ್ತು ಅವ್ರ ಜೊತೆ ನಾವು ಮಾತುಕತೆಗೆ ನಾವು ರೆಡಿ ಇರ್ತೀವಿ ಯಾವಾಗಲೂ. ಬಟ್ ನಮ್ಮ ಸೇವೆಗಳಿಗೆ ತೊಂದರೆ ಆಗಬಾರ್ದು ಅಷ್ಟೇ ನಾವು ಅವ್ರಿಗೆ ಕೇಳ್ಕೊಳ್ಳೋದು. ಆಶಾ ಕಾರ್ಯಕರ್ತರಿಗೆ ನಿಮ್ಮ ಡಿಮಾಂಡ್ಸ್ ನೀವು ಇಡೀ ಹೋರಾಟ ಮಾಡಿ, ಬಟ್ ಜನರಿಗೆ ತೊಂದರೆ ಆಗಬಾರ್ದು, ಆ ಥರ ನೀವು ಪ್ರೊಟೆಸ್ಟ್ ಮಾಡಿ ಅಂತ ನಾನು ಅವರಲ್ಲಿ ನನ್ನ ಮನವಿ. ಇಲ್ಲ, ಆದರೂ ಒಂದು ಅಫಿಷಿಯಲ್ ಒಂದು ಪ್ರೆಸ್ ರಿಲೀಸ್ ಹೋಗ್ತದೆ, ಡೂಸ್ ಆ್ಯಂಡ್ ಡೋಂಟ್ಸ್. ಅವರು ಅಷ್ಟೇ ಹೇಳಿರೋದು. ಅವರು ಕೂಡ ಹೇಳಿದ್ದಾರೆ, ಇವತ್ತು ಇದು ಈ ಎಲ್ಲೂ ಕೂಡ ದೇಶದಲ್ಲಿ ಈ ಏನು ಇನ್ಫ್ಲೂಯೆನ್ಸಾ ಲಿಂಕ್ಡ್ ಲೈಕ್ಡ್ ಇಲ್ನೆಸಸ್ ಇದೆ, ILI ಕೇಸಸ್ ಏನಿದೆ, ಎಲ್ಲೂ ಕೂಡ ದೇಶದಲ್ಲಿ ವಿಶೇಷವಾದಂಥ ರೀತಿಯಾಗಿ ಹೆಚ್ಚಾಗಿರೋದು ಕಾಣ್ತಾ ಇಲ್ಲ. ದೇರ್ ಹ್ಯಾಸ್ ಬಿನ್ ನೋ ಅನ್ಯೂಶುವಲ್ ಸರ್ಜ್ ಆಫ್ ಕೇಸಸ್ ಇನ್ ಇಂಡಿಯಾ ಅಂತ ಅವರು ಹೇಳಿರೋದು. ರೆಗ್ಯುಲರ್ ಆಗಿದೆ,
ಎಲ್ಲೂ ಕೂಡ ಆ ಥರ ಏನು ವಿಶೇಷವಾದಂಥ ಪ್ರಕರಣಗಳು ಇಡೀ ದೇಶ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ ಅಂತ ಅವರು ಅದೇ ಹೇಳಿದ್ದಾರೆ. ಸೊ ಮಿಕ್ಕಿದ್ದನ್ನು ಅವರು ಎಲ್ಲ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಟ್ರೆಂಡ್ಸ್ ವರ್ಲ್ಡ್ ವೈಡಲ್ಲಿ ಏನು ನಡೀತದೆ ಅದು ಕೂಡ ಟ್ರೆಂಡ್ಸ್ ನಾವು ಅದನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತಲೂ ಹೇಳಿದ್ದಾರೆ. ಮತ್ತು ನಮ್ಮಲ್ಲಿ ಎಲ್ಲ ಕೂಡ ವ್ಯವಸ್ಥೆಗಳಿದೆ. ಯಾಕಂತ ಹೇಳಿದ್ರೆ ಕೋವಿಡ್ಗೆ ಇದು ಆ ಥರ ಸನ್ನಿವೇಶ ಬಂದಾಗ ಇದು ಕೋವಿಡ್ ಥರನೇ ಇರುವಂಥ ಒಂದು ಲಿಂಕ್ಡ್ ಇಲ್ನೆಸ್ ಅಂತ ಹೇಳ್ಬೋದು, ಆ ಟೈಪು. ಸೊ ಆ ಥರ ಏನಾದರೂ ಅಪಾಯಕಾರಿ ಸನ್ನಿವೇಶ ಬಂದಾಗ ವಿ ಆರ್ ಆಲ್ ಪ್ರಿಪೇರ್ಡ್ ಫಾರ್ ದ್ಯಾಟ್. ಬಟ್ ಈ ಸದ್ಯಕ್ಕೆ ಆ ಥರ ಏನೂ ಇಲ್ಲ. ಈಗ ಐಸೋಲೇಷನ್ ವಾರ್ಡ್ಸ್ ಮಾಡುವಂಥದ್ದು, ಟೆಸ್ಟಿಂಗ್ ಕಿಟ್ಸು ಮತ್ತು PPE ಕಿಟ್ಸು ಮತ್ತು RT-PCR ಏನೇನು ಬೇಕು ಅವೆಲ್ಲ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಿಸ್ಟಮ್ಸ್ ಈಗ ಆಲ್ರೆಡಿ ಇನ್ ಪ್ಲೇಸ್ ಇದೆ, ಮಾಡ್ಕೋಬೋದು. ಬಟ್ ಆ ಸಿಚುವೇಶನ್ ಇಲ್ಲ ಈಗ. ಸೊ ದಯವಿಟ್ಟು ನಾವು ಆ ಥರದಕ್ಕೆ ನಾವು ಅದಕ್ಕೆ ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಹೇಳ್ತಾ ಇರೋದು. ನೋಡಿ, ಯಾವುದೇ ವೈರಾಣು ಸ್ಪ್ರೆಡ್ ಆಗಿ ಆಗ್ತದೆ. ವೈರಸ್ ಅಂತ ಹೇಳಿದ್ರೆ ಅದು ಇನ್ಫ್ಲೂಯೆನ್ಸ್, ಅದಕ್ಕೋಸ್ಕರ ಸ್ವಲ್ಪ ಎಚ್ಚರಿಕೆ. ಯಾವುದೇ ಕಾಯಿಲೆ, ಈಗ ನನಗೂ ಸ್ವಲ್ಪ ಕಫ ಇದೆ ಈಗ, ಆಯಿತಾ, ನನ್ನ ಹತ್ರ ಜಾಸ್ತಿ ಬರಬೇಡಿ, ನೀವೀಗ ಸ್ವಲ್ಪ ದೂರ ಇರಿ, ಅಷ್ಟೇ ಹೇಳ್ಬೋದು ನಾವು. ಏನೂ ಇಲ್ಲ, ಏನು ಸದ್ಯಕ್ಕೆ ಅವೆಲ್ಲ ಸಹಜವಾದಂಥ ರೀತಿಯಾಗೇ ಇರಿ. ಮತ್ತು ಏನು ಅಂತ ಹೇಳಿದ್ರೆ ಸ್ವಲ್ಪ ನಾವು ಏನಾದರೂ ಈ ಥರ ಈ ಡೂಸ್ ಆ್ಯಂಡ್ ಡೋಂಟ್ಸ್ ಇದೆ, ಇಲ್ಲಿ ನಾವು ಅದನ್ನು ರಿಲೀಸ್ ಮಾಡ್ತೀವಿ. ಸೊ ಯಾರಿಗಾದರೂ ನೀವು ನೆಗಡಿ ಇದ್ದರೆ ಸ್ವಲ್ಪ ಹುಷಾರಾಗಿರಿ. ನೀವು ಎಲ್ಲಾದರೂ ಆಚೆ ಓಡಾಡ್ತೀರಾ, ಸ್ವಲ್ಪ ಕೈಯನ್ನು ತೊಳ್ಕೊಂಡು ಹೈಜೀನಿಕ್ ಕಂಡಿದ್ರಲ್ಲಿ ನೀವು ಉಪಯೋಗ ಮಾಡಿ. ಎಲ್ಲದಕ್ಕೂ ಒಳ್ಳೆಯದು, ಈ ಒಂದೇ ವೈರಸ್ಗಲ್ಲ, ಯಾವುದೇ ಬೇರೆ ಇದಕ್ಕೂ ಕೂಡ ಒಳ್ಳೆಯದೇ ಅದು. ಸೊ ಈ ಥರ ಹೆಚ್ಚು ನೀರು ಕುಡೀರಿ, ಒಳ್ಳೆ ಆಹಾರ ತಿನ್ನಿ, ಮತ್ತು ಜಾಸ್ತಿ ಇರುವಂಥ ಜನಸಾಂದ್ರತೆ ಇರೋ ಪ್ರದೇಶಗಳು ಹೆಚ್ಚಾಗಿ ಓಡಾಡಬೇಡಿ. ಅದು ಎಲ್ಲದಕ್ಕೂ ಕೂಡ ಅನುಕೂಲ. ಬಟ್ ಇದಕ್ಕೋಸ್ಕರ ಸ್ಪೆಷಲ್ಲಾಗಿ ನಾವು ಇನ್ನೂ ಏನು ವಿಶೇಷವಾದಂಥ ಒಂದು ನಾವು ಇದು ಹೀಗೇನೆ ಮಾಡಬೇಕು ಅಂತ ಹೇಳುವಂಥ ಸನ್ನಿವೇಶ ಇಲ್ಲ. ಕೇಂದ್ರದಲ್ಲಿ ಅವರು ಅಲ್ಲೇ ಇದ್ದಾರೆ, ಡೆಲ್ಲಿಯಲ್ಲಿ. ಅವರಲ್ಲಿ ನಡ್ಡಾ ಸಾಹೇಬರ ಜೊತೆ ಮಾತಾಡ್ಕೊಂಡ್ರೆ ಒಳ್ಳೆಯದು. ಅವ್ರೇನು ಹೇಳ್ತಾರೆ ಅದ್ರ ಪ್ರಕಾರ ನಾವು ಕೂಡ ಮುಂದುವರಿತೀವಿ. ಇಲ್ಲ, ನಾವು ಮಾಡೋದ್ರೆ ತಪ್ಪೇನಿಲ್ಲ. ಅವಶ್ಯಕತೆ ಇದ್ದರೆ ಖಂಡಿತ ಅದನ್ನು ಮಾಡ್ತೀವಿ. ಅವ್ರ ಸಲಹೆ ನಾವು ತೊಗೊಳ್ತೀವಿ. ಅವರು ಸಚಿವರ ಕೆಲಸ ಮಾಡಿದ್ದಾರೆ, ಅದರ ಅವಶ್ಯಕತೆ ಬಂದರೆ ತೊಗೊಳ್ತೀವಿ. ಬಟ್ ಸದ್ಯಕ್ಕೆ ಆ ಪರಿಸ್ಥಿತಿ ಏನಿಲ್ಲ.